ನಾವೆಲ್ಲ ಫ್ರೆಂಡ್ಸು, ಒಂದೇ ಚಡ್ಡಿನ ಹೋಗಿದೆ ಹಾಕೊಳ್ಳೋಷ್ಟು ಕ್ಲೋಸು. ನಾನು ಮಯೂರ. ಜಾಸ್ತಿ ತಿಳ್ಕೊಬೇಡಿ ನನ್ನ ಬಗ್ಗೆ, ದೊಡ್ಡವರಾಗಿ ಹೋಗ್ತೀರಾ. ಇವನ ಹೆಸರು ಸಂಜಯ ಅಂತ, ಪ್ರೀತಿಯಿಂದ ಬೇಬಿ ಅಂತೀವಿ ನೋಡಿ. ಇನ್ನಿಬ್ಬರು ಬಂದ್ರಲ್ಲ, ಅದರಲ್ಲಿ ಒಬ್ಬ ಜೀವನ್, ಇನ್ನೊಬ್ಬ ಪೃಥ್ವಿ ಅಂತ. ಇವಿಬ್ಬರ ಬಗ್ಗೆ ಜಾಸ್ತಿ ಮಾತಾಡೋಷ್ಟು ದೊಡ್ಡವರಲ್ಲ ನಾವು, ಆದರೂ ಅಮಾಯಕ ವಾಯ್ಸ್ ಅನ್ಬೋದು ನೋಡಿ. ಇನ್ನು ಇವನು ಜಿಗಿತಿದ್ದಾನಲ್ಲ, ಹೆಸರು ಸುಮುಖ. ಗೋತ್ರ ಎಲ್ಲ ಕೇಳಬೇಡಿ, ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಇಷ್ಟು ನಮ್ಮೆಲ್ಲರ ಪರಿಚಯ. 5 ಜನ ಹುಡುಗರು ಮಧ್ಯರಾತ್ರಿ ಊರು ಬಿಟ್ಟು ಪ್ರಕೃತಿ ಸೌಂದರ್ಯ ಸವ್ಯಣ ಅಂತ ಬರೋಷ್ಟು ಎಕ್ಕುಟ್ಟೋಗಿದ್ದೀವಿ ಅಂತ ಆಯಿತು. ಬಂದಿದ್ದೀವಿ. ಎಲ್ಲಾದರೂ ಜೀವನ ಟ್ರ್ಯಾಕಿಗೆ ಬರುತ್ತಾ ನೋಡೋಣ ಬನ್ನಿ. ಮೊದಲನೇ ಅಧ್ಯಾಯ, ಒಂದು ಆನೆಯ ಕತೆ. ಸಖತ್ತಾಗಿರುತ್ತೆ. ಮುಂದೆ ಹೇಳ್ತೀನಿ. ನಮ್ಮ ಕಾರ್ ಇಲ್ಲ ಬಂತು ಇವಾಗ ಗಾಡಿಗಳು ಅವನು ಬಂದ. ಆನೆ ಎಂಬುದು ತುಂಬಾ ದುಬಾರಿ. ಸೆಲ್ಫಿ ತಗೋತೀಯ ಸೆಲ್ಫಿ ತಗೋತೀಯ ಸೆಲ್ಫಿ ಹೇಳ್ತೀನಿ ಸಾಯ್ತೀರಾ. ನಾನು ಫಸ್ಟ್ ಸೀಟ್ ಬೆಲ್ಟ್ ತೆಗಿತೀನಿ. ಸೀಟ್ ಬೆಲ್ಟ್ ಹಾಕೊಳ್ಳಲ್ಲ ನಾ ಓಡೋದಕ್ಕೆ. ನಿಮ್ ಜೊತೆ ಇದ್ರೆ ಯಾಕೋ ಪ್ರಾಬ್ಲಮ್ ಇಲ್ಲೆಲ್ಲ ಬರುತ್ತೆ. ಈಗ 2ನೇ ಅಧ್ಯಾಯಕ್ಕೆ ಬರುವ ಸಮಯ. ಅದು ನಮ್ಮ ಕಾರ್ ಕಾನ್ವರ್ಸೇಷನ್. ತುಂಬ ಡೀಪಾಗಿ ಕೇಳಬೇಡಿ, ನಾವು ಚಿಕ್ಕ ವಯಸ್ಸಿಂದನೂ ಹೀಗೇನೆ. ಏನ್ ಹೇಳೋದಪ್ಪ, ನಾವೀಗ ಕೃಷ್ಣ ಭವನ ಇದೇನಿದು ಕೆಫೆ ಯಾನೋಗ್ ಬಂದಿದೀವಿ. 8:30 ಅಂತ ಇತ್ತು ಮ್ಯಾಪಲ್ಲಿ, ಬಟ್ ಈಗ ಬಂದ್ಮೇಲೆ 9 ಗಂಟೆ ಅಂತ ಗೊತ್ತಾಯ್ತು. ಕಾರ್ಡ್ಸ್ ಆಡ್ತಾ ಆಣ ಅನ್ಕೊಂಡ್ವಿ. ಬಟ್ ಆರ್ಗನೈಸರು ಕರ್ಕೊಂಡ್ ಬಂದ್ಬಿಟ್ಟು ಕೈ ಕೊಟ್ಬಿಟ್ಟು ಮಲಗ್ಬಿಟ್ಟವನೆ. ಅದಕ್ಕೇನೆ ಈಗ ಸುಮ್ಮನೆ ಕೂತಿದ್ದೀವಿ ಅಷ್ಟೇ. ಫ್ರೆಂಡ್ಸ್ ಅಂತ ಹೆಸರಲ್ಲಿರೋ ಮಿತ್ರದ ದ್ರೋಹಿಗಳು ಇವರ ಹೆಸರು. ನಾವಲ್ಲ, ಅದು ಇವನು. 3ನೇ ಅಧ್ಯಾಯಕ್ಕೆ ಬಂದು ಇದರಲ್ಲಿ ನಂದು ನಾರ್ಮಲ್ ವ್ಲಾಗ್ಸ್ ಥರ ಒಳ್ಳೆ ಮ್ಯೂಸಿಕ್ ಹಾಕಿ ನಾವು ಬಂದಿರೋ ಪ್ಲೇಸಸ್ ಎಲ್ಲ ತೋರಿಸ್ಕೊಂಡು ಹೋಗು ಟೈಮ್ ಬಂತು. ಇದರಲ್ಲಿ ಬೇಕಾದರೆ ಡೀಪಾಗಿ ನೋಡಿ, ನಾವು ಹಾಗೇ ಇರ್ತೀವಿ, ನೀವು ದೊಡ್ಡವರಾಗಿ ಹೋಗ್ತೀರಾ. ಏನಾದರೂ ಬದಲಾಗದ ನಗುವಂತಿರು. ಕಾಲಗಳು ಸಾಗಲಿ, ದಿನ ಓಡಲಿ, ಬೆಳಗುಂದಿದೆ ಕಿರು ಕಂಗಳಲ್ಲಿ. ಇಡೀ ಜಗವೇ ಇದೆ, ಜಗವೇ ಇದೆ, ಜೊತೆಯಲ್ಲಿ ಒಲವು ಇದೆ. ಸ್ವರವೇ ಓ ಸ್ವರವೇ ಹಾಡಾಗಿ ಹರಿದಾಡು. ಸ್ವರವೇ ಸ್ವರವೇ ಓ ಸ್ವರವೇ ಹಾಡಾಗಿ ಹರಿದಾಡು. ಸ್ವರವೇ ಹೃದಯದಲ್ಲಿ ಸರೋವರ, ಬದುಕಿರಲಿ ನಿರಂತರ. ಆ ಗಾಳಿ ಬಂದು ಇಳಿಸಿದೆ ನೆನ್ನೆಗಳ ಭಾರ ಭಾರ. ತಡೆದು ಹಿಡಿ ಭೂಮಿ ಥರ, ನಾಳೆಗಳೇ ದೊಡ್ಡವರ. 4ನೇ ಅಧ್ಯಾಯ. ಹಳೆ ರೇಡಿಯೋ ಹಾಕಿ
ಹಾಡು ಕೇಳೋಣ ಬನ್ನಿ. ಸುವಾಲಿ ಗೂಗ್ಲಿ ಪ್ರೀತಿಯಲ್ಲಿ ಗೂಗ್ಲಿ ಅವಳ ಮಾತಿನಲ್ಲಿ ಗೂಗ್ಲಿ ನಾನೇನ್ ಮಾಡೆ ಹೆಂಗಸರು ಕೇಳಿ ಗೂಗ್ಲಿ ಹೆಂಗಸರು ಕೇಳಿ ಗೂಗ್ಲಿ ಎಲ್ಲಾರು ಕೇಳಿ ಗೂಗ್ಲಿ ನಾನೇನ್ ಮಾಡೆ ಲೋಕದ ಕಾಳಜಿ ಮಾಡುತ್ತೀನಂತಿ ನಂಗ್ಯಾರ್ ಬೇಡಂತಾರೋ ಮಾಡಪ್ಪ ಚಿಂದೆ ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಂಬಲ್ಲಿ ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ. ಹಳೆ ರೇಡಿಯೋ ಕೇಳಾದ್ಮೇಲೆ ಹಳೆ ಕತೆ ಒಂದು ಕೇಳಬೇಕಂತೆ. ದೊಡ್ಡವ್ರು ಹೇಳಿದ್ದು ಚಿಕ್ಕವ್ರು ಪಾಲಿಸ್ಲೇಬೇಕಲ್ಲ, ಕೇಳಿ ಒಂದು ಕತೆ. ಹಾಗೆ ನಮ್ಮದು ಒಂದು. ಆಮೇಲೆ ಶಶಾಂಕ ಬುರ್ರು ನಾನೇ ಕೊಡ್ತೀನಿ, ಸುಮುಖ ಪ್ರಾಮಿಸ್ ಕೊಡ್ತೀನಿ ಬಾ ಅಂದ. ಶಶಾಂಕ್ ಇವನು ಕೊಡ್ತೀನಿ ಬಾ ಇಲ್ಲ ಬರ್ಲಗಡಪ್ಪ ನಾನು ತಿನ್ನಲ್ಲ ಇವತ್ತು ಅಂತಂದೆ. ಹೋಗ್ ಕೂತ್ವಾ ಸುಮುಖ ಇವನಿದ್ದವನು ಎದ್ಬಿಟ್ಟು ಹೋದ ಕಡೆ ಹೋಗ್ಬಿಟ್ಟು ಪಾನಿ ಹಚ್ಕೊಬೋದಿಂತ ಕೂತಿದ್ದವನು ಇವನು ಏನೋ ಹಿಂಗ್ ಕೂತಿದ್ದೀನಿ. ಇವ್ರಿಬ್ರು ಆ ಕಡೆ ಇವನ ಕಡೆ ಶಶಾಂಕ್ ನಾನು ಹೇಳ್ತಿದ್ದಂಗೆ ಓಡ್ಬಿಟ್ಟು ಆ ಕಡೆಗೆ. ಶಶಾಂಕ್ ಇವ್ರಿಬ್ರು ಈ ಕಡೆ. ನನಗೆ ನಗ ದಡಕಾಲ ಆಯ್ತಲ್ಲ, ಹಿಂಗ್ ನಗಾಡ್ಕೊ ಹೋಯ್ತಾ ಇದೀನಿ. ಅಣ್ಣ ಪಾನಿ ಪಾನಿಸ್ಕೊಂಡು ನಾನು ಶಶಾಂಕ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಕಾಯ್ತಾ ಇವನು ಹಿಂಗ್ ಹಾಕ್ಸ್ಕೊಬಿಟ್ಟು ಹಿಂಗ್ ತಿರುಗ್ತಾನೆ. ಸೀನ್ ಚೆನ್ನಾಗಿತ್ತು, ಕರೆಕ್ಟಾಗಿ ಆಗಿಸ್ಕೊಂಡೆ. ಹಿಂಗ್ ಕುಡಿತಾ ಹಿಂಗ್ ತಿರುಗಿದ್ರೆ ಯಾವನೇ ಇಲ್ಲ, ಹಿಂಗ್ ನೋಡ್ತೀರಿ ನೋಡಿದ್ರೆ ಬೈಕ್ ಆಲ್ರೆಡಿ ಬೈಕ್ ಸ್ಟಾರ್ಟ್ ಹಳೆ ಕತೆ ಕೇಳಿದ್ಮೇಲೆ ಯಾರ್ಯಾರು ಪಾನಿಪುರಿ ತಿನ್ನಬೇಕೋ ತಿನ್ಬಿಡಿ, ಉದಾರ ಆಗ್ತಿರೋ ಜೀವನದಲ್ಲಿ. ಇದು 5 ಜನ ಹುಡುಗರು ಟ್ರಿಪ್ ಬಂದು ಹಾಳಾಗಿ ಉದ್ಧಾರ ಆಗಿ ಹೋಗಿ ಬಂದಿರೋ ಕತೆ. ಮುಂದೆ ಗೊತ್ತಿಲ್ಲ, ಹಿಂದೆ ಗೊತ್ತಿಲ್ಲ, ಹೋದೋ ಬಂದೋ, ಇದು ನಮ್ಗಳ ಕತೆ. ನಿಮ್ದೇನಾದ್ರು ಕತೆ ಇದ್ರೆ ಹೇಳಿ, ಟ್ಯಾಗ್ ಮಾಡಿ, ನೆನಪಿಸ್ಕೊಳ್ಳಿ. ಇಷ್ಟೆಲ್ಲ ಹೇಳಿದ್ಮೇಲೆ ನಮ್ಮದು ಲೈಟಾಗಿ ಜೀವನ ಹಾಳಾಗೋಯ್ತು ಅಂತ ಗೊತ್ತಾಯ್ತು. ನೋಡ್ತಾ ಇದ್ದೀರಾ, ನಿಮ್ದಾದ್ರೂ ಜೀವನ ಉದ್ಧಾರ ಆಗಿದೆ. ಶ್ರೀರಸ್ತು ಶುಭಮಸ್ತು.